ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯವೇನೆಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಮತ್ತು ಮಹಿಳಾ ಮತ್ತು ತೃತೀಯ ಲಿಂಗ ಪುರುಷ ಮತ್ತು ಮಹಿಳಾ ಹಾಗೂ ಸೇವಾನಿರತ ಮತ್ತು ಬ್ಯಾಕ್ಲಾಗ್ ಮಿಕ್ಕುಳಿದ ವೃದ್ಧ 1137 ಹುದ್ದೆಗಳ ನೇರ ನೇಮಕಾತಿಯ ಕುರಿತು ಇದು ಅಫಿಷಿಯಲ್ ಆಗಿ ಬಿಟ್ಟಂಥ KSP ಡಿಪಾರ್ಟ್ಮೆಂಟ್ನಿಂದ ಕೊಟ್ಟಂಥ ಒಂದು ನೋಟಿಫಿಕೇಶನ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಅಧಿಸೂಚನಾ ಸಂಖ್ಯೆ 6 ನೇಮಕಾತಿ 4 2022-23 ದಿನಾಂಕ 12/10/2022 ಬಿಟ್ಟಂಥ ಈ ಒಂದು ನೋಟಿಫಿಕೇಷನಲ್ಲಿ ಸಿವಿಲ್ 1137 ಹುದ್ದೆಗಳಲ್ಲಿ ಲಿಖಿತ ಪರೀಕ್ಷೆ ದಿನಾಂಕ 25/2/2024 ನಡೆಸಲಾಗಿರುತ್ತದೆ. ಸದರಿ ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಂಡಿರುವ ಎಲ್ಲ ಅಭ್ಯರ್ಥಿಗಳ ಅಂಕಗಳನ್ನು ಪೊಲೀಸ್ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ನೀವು ನೋಡ್ಬೋದು ಈ ಒಂದು ವೆಬ್ಸೈಟ್ನಲ್ಲಿ ಎಲ್ಲ ಒಂದು ಡಿಸ್ಟಿಕ್ಕಿಂದು ಪೊಲೀಸ್ ಕಾನ್ಸ್ಟೇಬಲ್ ಎಂದು ಅಂಕಪಟ್ಟಿಗಳನ್ನು ಬಿಡುಗಡೆ ಮಾಡಿರುತ್ತಾರೆ. ಆ ಒಂದು ಅಂಕಪಟ್ಟಿಯಲ್ಲಿ ಏನಾದರೂ ಮಿಸ್ಟೇಕ್ ಇದ್ದಲ್ಲಿ, ನಿಮಗೇನಾದರೂ ಒಂದು ಮಿಸ್ಟೇಕ್ ಆಗಿದ್ದಲ್ಲಿ ಈ ಒಂದು ಇಮೇಲ್ ಕೊಟ್ಟಿದ್ದಾರಲ್ಲ, ಈ ಒಂದು ಇಮೇಲಿಗೆ ನೀವು ಕ್ಲಿಕ್ ಮಾಡಿ ಯಾವುದು ತಪ್ಪಿದೆ ಅದನ್ನು ನೀವು ಅಲ್ಲಿ ಕಳಿಸ್ಬೋದು, ಅವರಿಗೆ SMS ಮಾಡ್ಬೋದು. ಅದು 15/6/2024 ಸಂಜೆ 5 ಗಂಟೆ ಒಳಗಾಗಿ ಕಳಿಸ್ಬೇಕಾಗಿರ್ತದೆ. ಹಾಗೆ ಮುಂದೆ ನೀವು ಇಲ್ಲಿ ನೋಡ್ಕೋಬೋದು ಬೆಳಗಾವಿ ಸಿಟಿ, ಬೆಳಗಾವಿ ಡಿಸ್ಟಿಕ್ಕು, ಬೆಂಗಳೂರು ಸಿಟಿ, ಬೆಂಗಳೂರು ಡಿಸ್ಟಿಕ್ಕು, ದಕ್ಷಿಣ ಕನ್ನಡ ಇವೆಲ್ಲ ಇದೆಯಲ್ಲ, ನೀವು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಎಲ್ಲೆಲ್ಲಿ ಬಿದ್ದಿದೆ ಹಾಗೂ ನಿಮ್ಮದು ನೇಮು, ನಿಮ್ಮ ಮಾರ್ಕ್ಸ್ ಕಾರ್ಡು ಎಲ್ಲ ಓಪನ್ ಆಗುತ್ತೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಎಲ್ಲ ಸ್ಕೋರನ್ನು ಚೆಕ್ ಆದ ನಂತರ ನೀವು ಯಾರ್ಯಾರ್ದು ಒಂದಿಷ್ಟು ಜನದ್ದು ನೀವು ಎಕ್ಸಾಮ್ ಬರೆದ್ರೂ ರಿಸಲ್ಟ್ ಬಂದಿರೋದಿಲ್ಲ, ಅದು ಯಾಕೆ ಏನು ಅಂತ ಸಪ್ರೇಟಾಗಿ ನಿಮಗೊಂದು ಇದನ್ನು ಕೊಟ್ಟಿದ್ದಾರೆ, ರಿಜೆಕ್ಟೆಡ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾನು ವೆಬ್ಸೈಟ್ನಲ್ಲಿ ನಂದು ಲಿಂಕನ್ನು ಹಾಕ್ತೀನಿ, ಅಂದರೆ ನಂದು ಯೂಟ್ಯೂಬ್ ಚಾನಲಲ್ಲಿ ಲಿಂಕಲ್ಲಿ ಹಾಕ್ತೀನಿ ನಮ್ಮ ಬಯೋದಲ್ಲಿ. ಕ್ಲಿಕ್ ಮಾಡಿಬಿಟ್ಟು ಯಾರಾದರೂ ರಿಜೆಕ್ಟ್ ಆಗಿರ್ತದೆ ಅದನ್ನು ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ, ನೀವು ಕೀ ಆನ್ಸರ್ ಏನಾದರೂ ಇನ್ನೇನು ಕರೆಕ್ಷನ್ ಮಾಡ್ಕೋಬೋದ್ರೆ ಇಲ್ಲಿ ಫಾರ್ಮೆಟ್ ಇದೆ, ಆ ಫಾರ್ಮೆಟಲ್ಲಿ ಕೀ ಆನ್ಸರ್ ನೀವು ಚೆಕ್ ಮಾಡ್ಕೋಬೋದು. ನೀವು ಇಲ್ಲಿ ಗಮನಿಸ್ಬೋದು CPC 1137 ಪೋಸ್ಟ್ ಡಿಸ್ಕ್ವಾಲಿಫೈ ರಿಜೆಕ್ಟೆಡ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಬಾರ್ಕೋಡ್ ಅಲ್ಲಿ ನಿಮ್ಮದು ನಂಬರ್ ಕೂಡ ಕೊಟ್ಟಿದ್ದಾರೆ, ಯಾಕೆ ಅದು ರಿಜೆಕ್ಟ್ ಆಯಿತು ಕಾರಣ ಕೂಡ ಕೊಟ್ಟಿದ್ದಾರೆ. ಅಂದರೆ ನೀವು ಇದು QR ಇದು ಕೊಟ್ಟಿರ್ತಾರಲ್ಲ, ಒಂದು ಸೀರಿಯಲ್ ನಂಬರ್ ಕೊಟ್ಟಿರ್ತಾರಲ್ಲ, ಅದನ್ನು ಡಬಲ್ ಆಗಿ ಒಂದು ಮೆನ್ಷನ್ ಮಾಡಿದರೆ ಆ ಕಾರಣಕ್ಕೆ. ಹಾಗೆ ರೋಲ್ ನಂಬರಲ್ಲಿ ಮಿಸ್ಟೇಕ್ ಮಾಡಿದರೆ ನಿಮ್ದು ಯಾವುದೇ ಕಾರಣಕ್ಕೆ ಹೋಗಿದೆ ಅನ್ನೋದು ಎಲ್ಲ ಡೀಟೇಲ್ಸಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಎಷ್ಟು ರಿಜೆಕ್ಟ್ ಆಗಿದೆ ಅಂದರೆ 2358 ಟೋಟಲ್ ರಿಜೆಕ್ಟ್ ಆಗಿದ್ದ ಒಂದು ಲಿಸ್ಟ್ ಇದೆ. ಇಲ್ಲಿ ಗಮನಿಸ್ಬೋದು ನೀವು 2358 ಟೋಟಲ್ ಆಗಿ ರಿಜೆಕ್ಟ್ ಆಗಿದೆ. ಅದು ಯಾವುದೇ ಕಾರಣಕ್ಕಾಗಿದೆ ಏನು ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ, ನೀವೆಲ್ಲ ಗಮನಿಸ್ಬೋದು ಅದನ್ನು. ಅದೇ ಈಗೇನು ಮೆನ್ಷನ್ ಮಾಡಿದಾರಲ್ಲ, ಇದು ಇನ್ನೊಮ್ಮೆ ಯಾವುದೇ ಎಕ್ಸಾಮ್ ಬರೀರಿ, ಆ ಎಕ್ಸಾಮಲ್ಲಿ ಈ ತಪ್ಪನ್ನು ಮಾಡಬೇಡಿ. ಯಾಕಂದರೆ ಒಬ್ಬೊಬ್ಬರು ಇದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ, ಆದರೆ ತಪ್ಪು ನೀವು ರೋಲ್ ನಂಬರನ್ನು ಮೆನ್ಷನ್ ಮಾಡಿದ್ರೆ ಅಲ್ಲೇ ಶೇಡ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿರ್ತದೆ. ಆದ ಕಾರಣ ನಿಮ್ಮದೊಂದು ಪೊಲೀಸ್ ಆಗೋ ಜಾಬ್ ಆಗೋದು ಬೈ ಮಿಸ್ಟೇಕಲ್ಲಿ ಕಳ್ಕೊತೀರ. ಆದ ಕಾರಣ ಏನೂ ಮಾಡಬೇಕಾದ್ರೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು.